ಸ್ನೇಹಿತನನ್ನೇ ಬಿಟ್ಬಿಟ್ಟು ಪಾರ್ಟಿ. ನಿಮ್ಮ ಟೀಮಿನ ಕಳಶ ಕಂಡ್ರಪ್ಪ, ಅದು ಕಳಶ. ಆ ಕಳಶನೇ ಬಿಟ್ಬಿಟ್ಟು ಪಾರ್ಟಿ ಮಾಡೋಕ್ಕೆ ಹೋಗಿದ್ದೀರಲ್ಲ, ಎಷ್ಟು ನೋವಾಗಿರ್ಬೇಕು ಆ ಮನಸ್ಸಿಗೆ. ನಿಮ್ಗಳಿಗೋಸ್ಕರ ಬಯಾಸ್ಡ್ ಡಿಸಿಷನ್ಗಳನ್ನ ತಗೊಂಡು ನಿಮ್ಮ ಫೇವರಾಗಿ ಮಾತಾಡಿ ನೀವು ವಿನ್ ಆಗಬೇಕು ಅಂತ ಹೊರಗಡೆನೂ ಬಂದು ಸ್ಟೇಟಸ್ ಹಾಕ್ಕೊಂಡು ಪೋಸ್ಟ್ಗಳು ಹಾಕ್ಕೊಂಡು ಪ್ರಮೋಟ್ ಮಾಡಿದಂಥ ವ್ಯಕ್ತಿಗೆ ನೀವು ಕೊಟ್ಟಿದ್ದು ಉಡುಗೊರೆ ಇದೇನಾ? ಲಾಸ್ಟ್ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ನಿಮ್ಮ ಪರವಾಗಿ ಬಯಾಸ್ಡ್ ಡಿಸಿಷನ್ ತೊಗೊಳ್ಳಿಲ್ಲ ಅಂದರೆ ಇನ್ನೂ 3 ವಾರ ಉಳ್ಕೊಂಡಿರೋದಯ್ಯಪ್ಪ. ನಿಮ್ಗಳಿಗೋಸ್ಕರ ಎಲ್ಲರ ಕೈಲೂ ಬೈಸ್ಕೊಂಡು ಉಗಿಸ್ಕೊಂಡು ಚೀಮಾರಿ ಹಾಕಿಸ್ಕೊಂಡು ಸುದೀಪ್ ಸರ್ ಕೈಲೂ ಬೈಸ್ಕೊಂಡು ತನ್ನ ಆಟನ ಸ್ಯಾಕ್ರಿಫೈಸ್ ಮಾಡಿ ಹೊರಗಡೆ ಬಂದಂಥ ವ್ಯಕ್ತಿಗೆ ಇವತ್ತೊಂದು ಪಾರ್ಟಿನೂಗೂ ಕರೆದಂಗೆ ನೀವು ಮಾತ್ರ ಪಾರ್ಟಿ ಮಾಡ್ಕೊಂಡು ಕೂತಿದ್ದೀರಲ್ಲ. ಎಷ್ಟು ಸರಿ ಇದು? ಯಾರು ಹೇಳೋರು ಕೇಳೋರು ಯಾರು ಇಲ್ವಾ? ನಾವು ನೋಡಿರೋರು ವೀಕ್ಷಕರು ನಾವಿದ್ದೀವಿ. ಯಾರಿಗೆ ನ್ಯಾಯವಾಗಿ ನಡ್ಕೊಂಡಿದೆಯೋ ಇಲ್ವೋ, ನಿಮ್ಮ ಗ್ರೂಪಿಗೆ ಪಾಪ ಏನೂ ಅನ್ಯಾಯ ಮಾಡ್ದಂಗೆ ನಡ್ಕೊಂಡಿದ್ದಾನಲ್ಲಪ್ಪ ಆ ವ್ಯಕ್ತಿ, ಅವ್ರನ್ನ ಬಿಟ್ಬಿಟ್ಟು ಪಾರ್ಟಿ ಮಾಡೋಕ್ಕೆ ಹೆಂಗ್ರಪ್ಪ ಮನ್ಸ್ಬತ್ತು ನಿಮಗೆ? ಅದು ಸ್ಟೇಟಸ್ ಮೇಲೆ ಸ್ಟೇಟಸ್ ಹಾಕೊಂಡು ಸ್ಟೇಟಸ್ ಮೇಲೆ ಸ್ಟೇಟಸ್ಸು. ಎಷ್ಟು ನೋವಾಗಿರ್ಬೇಡ. ನಮ್ರತ ಅವ್ರ ಮೇಲೆ ಅಲಿಗೇಷನ್ಸ್ಗಳು ಬಂದಾಗ ಅವರು ಬಿಗ್ ಬಾಸ್ ಮನೆ ಒಳಗಿದ್ರು ಆಯಿತಾ. ಅವರು ಆವಾಗ ಬೇಬಿ ಪೋಸ್ಟರ್ ಅಂತ ಎಲ್ಲ ರಿಲೀಸ್ ಆಗ್ಬಿಟ್ಟಿತ್ತು ಆಯಿತಾ. ಆ ಕಡೆ ಕಾರ್ತಿಕ್ ಅವರು, ಈ ಕಡೆ ಸ್ನೇಹಿತವರು, ಆ ಥರ ಎಲ್ಲ ಅಲಿಗೇಷನ್ಸ್ ಎಲ್ಲ ಬಂದಾಗ ಸ್ಟೇಟಸ್ ಹಾಕ್ಕೊಂಡು ವೀಡಿಯೋಸ್ ಮಾಡಿಕೊಂಡು ಲೈವ್ ವೀಡಿಯೋಸ್ ಮಾಡಿಕೊಂಡು ಎಲ್ಲದರಲ್ಲೂ ತನ್ನ ಏನು ಹೋರಾಟವನ್ನು ತೋರಿಸಿದಂಥ ವ್ಯಕ್ತಿಗೆ, ಹೋರಾಟ ಮಾಡಿದ ವ್ಯಕ್ತಿಗೆ ಇವತ್ತೊಂದು ಪಾರ್ಟಿ, ಒಂದೇ ಒಂದು ಪಾರ್ಟಿ. ನಿಮ್ಮ ಗ್ರೂಪಲ್ಲಿ ಸ್ನೇಹಿತಣ್ಣ ಇದ್ದರೆ ಮಾತ್ರನೇ ಚಂದ, ಇವರು ಇಲ್ಲ ಅಂದರೆ ಚೆನ್ನಾಗಿರಲ್ಲ. ನಿಮಗೆ ಇವಾಗ ಅರ್ಥ ಆಗಲ್ಲ ಸ್ನೇಹಿತನ ವ್ಯಾಲ್ಯೂ ಏನು ಅಂತ. ಇನ್ನೊಂದು ಸತಿ ಬಿಗ್ ಬಾಸ್ನೇ ಸ್ಟಾರ್ಟ್ ಆಗಲ್ಲ, ಬಟ್ ಯಾವ ಥರ ಒಂದಿನ ಅರ್ಥ ಆಗುತ್ತೆ. ಪೂಜೆ ಎಲ್ಲ ಮಾಡಿಸ್ಕೊಂಬಂದು ಕೊಟ್ರಲ್ಲೋ, ಮತ್ತು ಒಳಗಡೆ ಬಿಗ್ ಬಾಸ್ ಮನೆ ಒಳಗಡೆ ಹೋಗಪ್ಪ ಮಾತಾಡ್ಕೊಂಬಾ ಅಂತ ಒಳಗಡೆ ಬಿಟ್ಟಾಗ್ಲೂ ಪೂಜೆ ಮಾಡಿಸ್ಕೊಂಡು ನಿಮಗೆ ಪೂಜೆ ಮಾಡ್ಕೊಂಡು ತಂದಿದ್ದೀನಿ ಬ್ರೋ, ನೀವು ವಿನ್ ಆಗಬೇಕು ಅಂತ ಕೊಟ್ರಲ್ಲ ವಿನಯ್ ಬ್ರೋ. ನೀವಾದರೂ ನಿಮ್ಗಾದರೂ ಹೆಂಗೆ ಮನ್ಸ್ಬತ್ತು ಸ್ನೇಹಿತನ ಮರೆತುಬಿಟ್ಟು ಪಾರ್ಟಿ ಮಾಡೋಕ್ಕೆ? ಇಷ್ಟೇ ಗುರು, ಇಷ್ಟೇ ಜೀವನ. ಏನು ಮಾಡಿದ್ರು ಕೊನೆಗೆ ಪಾಪ ಸ್ನೇಹಿತಣ. ದಿಸ್ ಈಸ್ ಫಾರ್ ಯು ಅಣ್ಣ. ನಾವಿದ್ದೀವಿ, ಯಾರಿಲ್ಲ ಅಂದ್ರೂ ನಾವಿದ್ದೀವಿ, ಡೋಂಟ್ ವರಿ. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇಷ್ಟು ಹೇಳ್ತಾ ನಾನು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜಸ್ಟಿಸ್ ಫಾರ್ ಸ್ನೇಹಿತಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ, ಹಾಗೆ ಹೋಗ್ಬಿಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಬಾಯ್.